3 ಸಾಲ್ ಮಾಡ್ತೀವಿ, ಆ 3 ಸಾಲಲ್ಲೇ ಹೋಗೋಣಂತೆ. ಆ ಕಡೆ ಡೈರೆಕ್ಟ್ ಮಾಡೋದು ಬೇಡ, 3 ಸಾಲಲ್ಲೇ ಹೋಗೋಣ. ಯಾಕಂದರೆ ವರ್ಕಿಂಗ್ ಟೈಮ್ ಇದು, ಬೇರೆ ಪಬ್ಲಿಕ್ಗೂ ತೊಂದರೆ ಕೊಡೋಂಥದ್ದು ಆಗಬಾರ್ದು. 3 ಸಾಲಲ್ಲಿ ಸರಿನಾ? ಕೆಲವು ಘೋಷಣೆಗಳು ನಮಗೆ ಗೊತ್ತಿಲ್ಲ, ಯಾವ ಘೋಷಣೆಗಳು ಹಾಕಿದ್ರೆ ಒಳ್ಳೆಯದು ಅಂತೇಳಿ. ಆ ಥರ ಘೋಷಣೆಗಳು ಮಾತ್ರ ನಾವು ಹಾಕ್ಬೇಕು. ಯಾಕಂದರೆ ಎಲ್ಲ ಜವಾಬ್ದಾರಿ ಅಂತಕ್ಕಂಥದ್ದೇ ಇರೋದಿಲ್ಲ. ಇದೆಲ್ಲ ನಮ್ಮದೇ ಜವಾಬ್ದಾರಿ. ಯಾರು ಗೊತ್ತಿಲ್ಲ ಅವ್ರಿಗೆ ನಾವು ಸರಿ ಮಾಡ್ಕೊಂಡು ಗೊತ್ತಿರಬೇಕು. ಅದಕ್ಕೆ ನಮ್ಮ ಮನೆ ಬಂದು ಓಡ್ಬರ್ತೀವಿ ಏನಂತಾರೆ, ಯಾರು ಹೋಗ್ಬಾರ್ದು. ಪೂರ್ತಿ ಬೈಕ್ ರ್ಯಾಲಿ ಮುಂಚೆವರೆಗೂ ತೊಂದರೆ ಇರುತ್ತೆ. ಬೈಕ್ ರ್ಯಾಲಿಗೆ ಅಡ್ಜಸ್ಟ್ಮೆಂಟ್ ಮಾಡೋಣ ಬೇಡ. ಹೆಲ್ಮೆಟ್ ಇದ್ದರೆ ಹೆಲ್ಮೆಟ್ ಹಾಕಲೇಬೇಕು. ಆಮೇಲೆ ಟ್ರಿಪಲ್ ರನ್ನಿಂಗ್ ಹೋಗೋಂಥದ್ದಿಲ್ಲ, ಡಬಲ್ ರನ್ನಿಂಗ್ ಮಾತ್ರ ಮಾಡ್ಬೋದಲ್ಲ. ಇದೆಲ್ಲ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರೆಡಿನಾ? माता की जय, भारत माता की जय, जय श्री राम, जय श्री राम, जय श्री राम, जय श्री राम. ಎಲ್ಲೋಡಿ ಸರ್, ಹಲೋ. ಬಿಡ್ರಿ ಕೈ ಬಿಡ್ರಿ. ಇವತ್ತು ನಾವಿಲ್ಲಿ 19 ಮತ್ತು 18ನೇ ವಾರ್ಡಿನ ಸಮಸ್ತ ಹಿಂದೂ ಬಾಂಧವರು ನಾವು ಇಲ್ಲಿ ಸೇರಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ನಮ್ಮದು ಬೈಕ್ ರ್ಯಾಲಿ ಇದೆ. ಬೈಕ್ ರ್ಯಾಲಿ ಉದ್ದೇಶ ಏನಪ್ಪ ಮಾಡ್ತಾಯಿದ್ದೀವಿ ನಾವು ಅಂತಂದರೆ, 31ನೇ ತಾರೀಕು ನಮ್ಮದು ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ನಮ್ಮ ಬಂಬು ಬಜಾರ್ ಉಪನಗರ ಮತ್ತು ವಾಲ್ಮೀಕಿ ವಸತಿ 19 ಮತ್ತು 18 ಈ 2 ವಾರ್ಡನ್ನು ನಾವು ಸೇರಿಸ್ಬಿಟ್ಟು ಹಿಂದೂ ಸಂಗಮ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು. ಆ ಕಾರ್ಯಕ್ರಮ ಬಂದ್ಬಿಟ್ಟು ಬರುವ ಒಂದು 31ನೇ ತಾರೀಕು ಅಂದರೆ ಶನಿವಾರ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಬೈಕ್ ರ್ಯಾಲಿ ನಾವು ಹಮ್ಮಿಕೊಂಡಿದ್ದೀವಿ. ನಾವು ಬೈಕ್ ರ್ಯಾಲಿಯಲ್ಲಿ ಸುಮಾರಾಗಿ ಒಂದು 100-120 ಬೈಕ್ಗಳು ಬಂದಿದ್ದಾರೆ ನಮ್ಮ ಹಿಂದೂ ಬಾಂಧವರು. ಈ ಒಂದು ಬೈಕ್ ರ್ಯಾಲಿ ಇವತ್ತು ಈಗ ಪ್ರಾರಂಭ ಆಗಿ ಈ ಒಂದು ಉದ್ಘಾಟನೆಗೆ ನಮ್ಮ ಹಿಂದೂ ಆಯೋಜನಾ ಸಮಿತಿಯ ನಗರ ಅಧ್ಯಕ್ಷರಾದಂಥ ಆಲೂರು ಲಿಂಗರಾಜ್ ಅವರು ಚಾಲನೆ ಕೊಡ್ತಾರೆ. ಅವ್ರು ಚಾಲನೆ ಕೊಟ್ಟ ಮೇಲೆ ನಮ್ಮದು ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ. ಇಲ್ಲಿಂದ ಪ್ರಾರಂಭ ಆಗಿ ನಮ್ಮದು ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪ ಮುಂಭಾಗದಿಂದ ಬಂದುಬಿಟ್ಟು ನಮ್ಮದು ಚೌಡೇಶ್ವರಿ ದೇವಸ್ಥಾನ ಮತ್ತು ಹಳೆ ಬಂಬು ಬಜಾರ್ ರಸ್ತೆ ಹೋಗಿ ಅಲ್ಲಿಂದ ಗಣೇಶನ ಗುಡಿ ಲೈನಿಂದ ಆಸ್ಪೈ ಸರ್ಕಲು, ಚೌಕಿಪೇಟೆ, ಅಲ್ಲಿಂದ MG ರೋಡು ಮತ್ತು ಬಿ ಟಿ ಗಲ್ಲಿ ವಿಜಯಲಕ್ಷ್ಮಿ ರೋಡು, ಅಲ್ಲಿಂದ ದೊಡ್ಡಪೇಟೆ ಗಣೇಶನ ಗುಡಿ ಮತ್ತು ಕಾಯಿಪೇಟೆ ವಸಂತ ರಸ್ತೆ, ಆ ಮುಖಾಂತರ ಶ್ರೀರಾಮಪೇಟೆಗೆ ಬರುತ್ತೆ. ಶ್ರೀರಾಮಪೇಟೆಯಿಂದ ಚಾಮರಾಜಪೇಟೆ ಸರ್ಕಲು, ಬಿನ್ನಿಕಂಬಳಿ ರೋಡು, ತಿರ್ಗಿ ಮತ್ತು RMC ಲಿಂಕ್ ರೋಡಿಗೆ ಬಂದುಬಿಟ್ಟು ರಂಭಾಪುರಿ ಲೈನಿಗೆ ಬರ್ತೀವಿ ನಾವು. ಆ ರಂಭಾಪುರಿ ಲೈನಿಂದ ನಮ್ಮದು ನೇರವಾಗಿ ಗಣೇಶನ ಹೋಟ್ಲ ಮುಖಾಂತರ ಬಂದು ಮತ್ತು RMC ಲಿಂಕ್ ರೋಡಿಂದ ಕಾರ್ಯಕ್ರಮ ನಡೆಯುವಂಥ ಸ್ಥಳದಲ್ಲಿ ಕೊನೆಯಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ BT ದೇವೇಂದ್ರಪ್ಪ ಆವರಣದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. 31ನೇ ತಾರೀಕು ಅವತ್ತು ಮಧ್ಯಾಹ್ನ 3 ಗಂಟೆಗೆ ಶೋಭಾಯಾತ್ರೆ ಇದೆ. ಆ ಶೋಭಾಯಾತ್ರೆಯಲ್ಲಿ ಮಾತೆಯರು ಮತ್ತು ನಮ್ಮ ಹಿಂದೂ ಸಹೋದರರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಪ್ರಾರಂಭ ಬಂದ್ಬಿಟ್ಟು ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪದಿಂದ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ 3 ಗಂಟೆಗೆ. ಅದು ಒಂದು 800 ಮೀಟ್ರ್ ಮಾತ್ರ ನಾವು ಶೋಭಾಯಾತ್ರೆ ಆಯೋಜನೆ ಮಾಡಿದ್ದೀವಿ. ಆ ಶೋಭಾಯಾತ್ರೆ ಮುಖಾಂತರ ನಾವು ಬಂದ್ಬಿಟ್ಟು ನೇರ ನಾವು ಇಲ್ಲಿ ಕಾರ್ಯಕ್ರಮ ಸ್ಥಳಕ್ಕೆ ನಾವು ಬರ್ತೀವಿ. 5 ಗಂಟೆಯಿಂದ ನಮ್ಮದು ವೇದಿಕೆ ಕಾರ್ಯಕ್ರಮ ಆಗುತ್ತೆ. 5 ಗಂಟೆ ಆದ ನಂತರ ಕಾರ್ಯಕ್ರಮ ಶುರು ಆಗುತ್ತೆ. ಶುರು ಆದಮೇಲೆ ಕಾರ್ಯಕ್ರಮ ಮುಕ್ತಾಯ ಆದಮೇಲೆ ಪ್ರಸಾದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಪ್ರಸಾದ ವ್ಯವಸ್ಥೆ ಎಲ್ಲರೂ ಸ್ವೀಕಾರ ಮಾಡಿದ ನಂತರನೇ ನಮ್ಮದು ಕಾರ್ಯಕ್ರಮ ಅಲ್ಲಿಗೆ ಮುಗಿಯುತ್ತೆ. ನಮ್ಮದು ಎಲ್ಲರೂ ಬರೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾತಾ ಬಗೆಯರನ್ನ ಎಲ್ಲರಿಗೂ ನಾವು ಕರೆದಿದ್ದೀವಿ. ನಾವು ಮನೆಗೆ ಹೋಗ್ಬಿಟ್ಟು ಸಂಪರ್ಕ ಮಾಡಿದ್ದೀವಿ. ಆ ಸಂಪರ್ಕಕ್ಕೆ ನಾವು ಒಂದು ಸುಮಾರಾಗಿ ಒಂದು 4,000 ಕರಪತ್ರಗಳನ್ನು ನಾವು ಮಾಡಿಸಿದ್ದೀವಿ. ನಾವು ಮಾಡಿಸ್ಬಿಟ್ಟು ನಮ್ಮ ಯುವಕರು ಎಲ್ಲರೂ ಮನೆಗೆ ಸಂಪರ್ಕ ಮಾಡಿ ಅವ್ರನ್ನೆಲ್ಲರನ್ನೂ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ.
ಈ ಹಿಂದೆ ಬಿಜೆಪಿನ ಒಗ್ಗೂಡಿಸೋ ಕೆಲಸನ ಅಥವಾ ಏನು ಧರ್ಮ ರಕ್ಷಣೆದ ಇದ್ರದ್ದು? ಇದು ರಾಜಕೀಯ ಹೊರತುಪಡಿಸಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ರಾಜಕೀಯದಲ್ಲಿ ಯಾವುದೇ ಥರದ್ದು ಇದಿಲ್ಲ. ಇದಕ್ಕೆ ನಮ್ಮ ಹಿಂದೂಗಳು ಒಗ್ಗಟ್ಟು ಸೇರಿಸೋದಕ್ಕೆ ಯಾಕೆ ಇದು ಮಾಡ್ತಾ ಇದೀವಿ ನಾವು ಅಂತಂದರೆ, ಸಂಘಕ್ಕೆ 100 ವರ್ಷ ಆಯಿತು. ಆ 100 ವರ್ಷ ಆದಂಥ ಹಿನ್ನೆಲೆಯಲ್ಲಿ ನಮ್ಮ ಸಂಘದ ವಿಚಾರಗಳು ಮನೆ ಮನೆಗೆ ನಾವು ಮುಟ್ಟಿಸ್ಬಿಟ್ಟು ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಸೇರಬೇಕು. ನಮ್ಮ ಧರ್ಮದಲ್ಲಿರೋಂಥ, ಈಗ ಕೆಲವರು ಹೇಳ್ತಾರೆ ಆ ಜಾತಿ ಈ ಜಾತಿ ಅಂತಂದು ಹೇಳ್ತಾರೆ. ಯಾವ ಜಾತಿನೂ ಇಲ್ಲ ನಮಗೆ. ನಮ್ಗೆ ಇರೋದು ಒಂದೇ, ನಮಗೆ ಧರ್ಮ. ಆ ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಆ ಒಂದು ಹಿಂದೂಗಳು ಎಲ್ಲ ಒಟ್ಟಿಗೆ ಸೇರೋದಕ್ಕೋಸ್ಕರನೇ ಹಿಂದೂ ಸಂಗಮ ಆಯೋಜನೆ ನಾವು ಮಾಡಿದ್ದೀವಿ. ದಾವಣಗೆರೆಯಾದ್ಯಂತ ಇದೆಯಾ ಅಥವಾ ಇದು ಇದು ಕೇವಲ ದಾವಣಗೆರೆಗೆ ಅಷ್ಟೇ ಸೀಮಿತ ಅಲ್ಲ, ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ಎಲ್ಲ ಕಡೆಗೂ ಒಂದು 70% ಭಾಗ ಮುಗಿದಿದೆ. ನಮ್ಮ ದಾವಣಗೆರೆಯಲ್ಲಿ ಕೊನೆಯದಾಗಿ 8ನೇ ತಾರೀಕಿಗೆ ಮುಗಿಯುತ್ತೆ. ಈ ಭಾರತದಾದ್ಯಂತ ಆಯೋಜನೆ ಮಾಡಿದ ಮೂಲ ಯಾರು ಇದನ್ನು ಆಯೋಜನೆ ಮಾಡಿದವರು? ಎಲ್ಲ ನಮ್ಮ ಹಿಂದೂ ಸಂಘಟನೆ ಎದುರೇ ಮಾಡಿರೋದು ಇದನ್ನು ಆಯೋಜನೆ. ಮುಖ್ಯಸ್ಥರು ಅಂತ ಆ ರೀತಿ ಮುಖ್ಯಸ್ಥರು ಅಂತಾನೆ ಇಲ್ಲ, ಎಲ್ಲರೂ ಇದಕ್ಕೆ ಮುಖ್ಯಸ್ಥರೇ. ಇದಕ್ಕೆ ತಮ್ಮ ಹೆಸರು? ಕಿರಣ್ ಅಂತ.